ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಲ್ ಟ್ರೀಟ್ ಚಾನಲ್. ನಾನಿವತ್ತು ಕೂಲ್ ಸ್ಟೈಲ್ ಚಿಕನ್ ಫ್ರೈ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಈಸಿ. ನಾನು ಇಲ್ಲಿ ಮಾಡೋದಕ್ಕೆ ಫಸ್ಟ್ 1 kg ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಮಿಕ್ಸಿ ಜಾರಿಗೆ 1-2 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಶುಂಠಿ, ಒಂದು ಸಣ್ಣ ಈರುಳ್ಳಿ ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಸೋಂಪು ಎರಡು ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ, ಒಂದು 4-5 ಎಲೆ ಪುದೀನ ಸೊಪ್ಪು ಹಾಗೆ ಸಾಂಬಾರು ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನಾನು ನೀರೇನು ಹಾಕ್ತಿಲ್ಲ, ಹಾಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಖಾರ ಜಾಸ್ತಿ ಬೇಕನ್ನೋರು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು. ಸೊ ಹೀಗೆ ಇಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನೋಡ್ತಿದ್ದಾರೆ ನೀವು. ಸೊ ಇಷ್ಟು ಗ್ರೈಂಡ್ ಆದರೆ ಸಾಕು. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ಗೆ ಈ ಮಸಾಲಾನ, ಗ್ರೀನ್ ಮಸಾಲೆ ಏನಿದೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಮಿಕ್ಸ್ ಮಾಡಿ ಟೈಮ್ ಇದ್ದರೆ ಒಂದು 30 ಮಿನಿಟ್ಸ್ ಇಡಿ, ಇಲ್ಲಾಂದರೆ ಆಗಲೇ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಿದ್ದೀರಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸದಪ್ಪ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ನಾನೊಂದು ಪ್ಯಾನಿಗೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಡ್ತಿದ್ದೀನಿ. ಹಾಗೆ ಒಂದು ಸಣ್ಣ ಆನಿಯನ್ ಕೂಡ ಚಾಪ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಸ್ವಲ್ಪ ಹಸಿ ವಾಸನೆಲ್ಲ ಹೋಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಥ್ಯಾಂಕ್ ಯು. ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹಾಗೆ ನೀವು ಕೂಡ ಟ್ರೈ ಮಾಡಿ ರೆಸಿಪೀಸ್ನ. ಸೊ ನನ್ನ ಚಾನಲ್ನ ಬೇರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ ನನಗೆ. ಸೊ ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಸಪೋರ್ಟ್ ಮಾಡಿ. ಈಗ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನ ಕೂಡ ನಾನು ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಾ, ಇದನ್ನ ನಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಆಗಲಿ. ಚಿಕನ್ ಬೇಗನೆ ಬಾಯ್ಲ್ ಆಗುತ್ತೆ. ಸೊ ಹಾಗೆ ರೆಸಿಪಿ ತುಂಬಾ ಬೇಗ ಮಾಡ್ಕೋಬೋದು, ಟೈಮ್ ಜಾಸ್ತಿ ಬೇಕು ಅಂತೇನಿಲ್ಲ. ಸೊ ಈ ರೆಸಿಪಿ ನಿಮಗೆ ಅಕ್ಕಿ ರೊಟ್ಟಿ, ಚಪಾತಿ, ಅನ್ನ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನ ನಾನು ಫ್ರೈ ಮಾಡ್ತಾಯಿದ್ದೀನಿ, ಗ್ರೇವಿ ಏನೆಲ್ಲ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿ ಗ್ರೇವಿ ಟೈಪ್ ಮಾಡ್ಕೋಬೋದು. ಆ್ಯಂಡ್ ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಸೋಯಾ ಸಾಸ್ ಇಷ್ಟ ಇಲ್ಲ, ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಟೊಮೆಟೊ ಅಥವಾ ಕಾಚಂಬುಳಿ ಅಂತ ಏನು ಹೇಳ್ತಾರೆ ಕೊಡಗಿನಲ್ಲಿ, ಅದನ್ನ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಸೋಯಾ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇದು ಕುಕ್ ಆಗಲಿ. ಹಾಗೆ ಸ್ವಲ್ಪ ಸ್ಟಿರ್ ಮಾಡ್ತಾ ಇರಬೇಕು. ಸೊ ನೋಡ್ತಿರೋ ಸ್ವಲ್ಪ ಬಾಯ್ಲ್ ಆಗಿದೆ ಚೆನ್ನಾಗಿ, ನೀರು ಕೂಡ ಸ್ವಲ್ಪ ಬಿಟ್ಟಿದೆ. ಈಗ ನಾನು ಸ್ವಲ್ಪ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನನ್ನ ವೀಡಿಯೋ ಸ್ಕಿಪ್ ಆಗಿದೆ ಇದು. ಸೊ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಇನ್ನು ನಾನೇನು ಹಾಕ್ತಿಲ್ಲ. ಸೊ ಅದರಲ್ಲೇ ನೀರು ಬಿಟ್ಟಿದೆ. ಸೊ ಅದೇ ಇದರಲ್ಲಿ ಕುಕ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಸೊ ಈ ರೆಸಿಪಿದು ಮೇನ್ ಇಂಗ್ರೀಡಿಯೆಂಟ್ಸ್ ಈಗ ಹಾಕ್ತಾಯಿದ್ದೀನಿ. ಇದು ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ಇದು ಬ್ಲ್ಯಾಕ್ ಮಸಾಲ ಪೌಡರ್. ಸೊ ಇದಕ್ಕೆ ಏನೆಲ್ಲ ಹಾಕ್ತಾರೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ನಾನು ಸ್ಕ್ರೀನ್ ಮೇಲೆ ಏನೂ ಹಾಕ್ತಾ ಇಲ್ಲ ಇಂಗ್ರೀಡಿಯೆಂಟ್ಸ್, ಪ್ಲೀಸ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಆ್ಯಂಡ್ ಇದು ತುಂಬ ಫೇಮಸ್ ಕೊಡಗಿನಲ್ಲಿ ಬ್ಲ್ಯಾಕ್ ಮಸಾಲ ಪೌಡರ್. ಸೊ ಟ್ರೈ ಮಾಡಿ ಇದನ್ನ. ಈ ಥರ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ಆಲ್ಮೋಸ್ಟ್ ರೆಸಿಪಿ ರೆಡಿ ಆಗ್ತಾ ಬಂತು. ಸೊ ಈ ಮಸಾಲ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಚೆನ್ನಾಗಿ ಅದು ಕುಕ್ ಆಗಲಿ, ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುಕ್ ಆಗಲಿ. ನೋಡ್ತಿದ್ರೆ ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನಾನೀಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಸರ್ವ್ ಮಾಡುವಾಗ ಸ್ವಲ್ಪ ಲೆಮನ್ನ ಹಾಕ್ಕೊಳ್ಳಿ, ಅದ್ರ ಮೇಲೆ ಲೆಮನ್ ಜ್ಯೂಸ್ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ತುಂಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಟ್ರೀಟ್ ಚಾನಲ್.